ಮಂಡ್ಯವು ಕರ್ನಾಟಕದ ಒಂದು ಪ್ರಮುಖ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಜಿಲ್ಲೆಯಾಗಿದ್ದು, ಬೆಂಗಳೂರು ಮತ್ತು ಮೈಸೂರು ನಡುವಿನ ಪ್ರಮುಖ ಸಂಪರ್ಕ ಸ್ಥಳವಾಗಿ ಗುರುತಿಸಿಕೊಂಡಿದೆ. ಈ ಪ್ರದೇಶದ ಇತಿಹಾಸವು ಪ್ರಾಚೀನ ಗಂಗವಂಶದ ಕಾಲದಿಂದ ಆರಂಭವಾಗಿ, ನಂತರ ಹೊಯ್ಸಳರ ಆಡಳಿತದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಯನ್ನು ಕಂಡಿತು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೃಷಿ, ವ್ಯಾಪಾರ ಮತ್ತು ಸ್ಥಳೀಯ ಆಡಳಿತದಲ್ಲಿ ಮಂಡ್ಯ ಮಹತ್ವದ ಪಾತ್ರ ವಹಿಸಿತು. ನಂತರ ಮೈಸೂರು ಒಡೆಯರ ಆಡಳಿತದಲ್ಲಿ ಈ ಪ್ರದೇಶವು ಇನ್ನಷ್ಟು ಅಭಿವೃದ್ಧಿಯನ್ನು ಕಂಡು ಕೆರೆಗಳು, ಕಾಲುವೆಗಳು ಮತ್ತು ಕೃಷಿ ವ್ಯವಸ್ಥೆಗಳು ಬಲಪಡಿಸಲ್ಪಟ್ಟವು. ಇಂದಿನ ದಿನಗಳಲ್ಲಿ ಮಂಡ್ಯವು ಕಬ್ಬು, ಭತ್ತ ಮತ್ತು ತೋಟಗಾರಿಕಾ ಬೆಳೆಗಳಿಗಾಗಿ ಪ್ರಸಿದ್ಧವಾಗಿದ್ದು, ಕರ್ನಾಟಕದ ಸಕ್ಕರೆ ನಾಡು ಎಂಬ ಹೆಸರನ್ನು ಪಡೆದಿದೆ. ಇಲ್ಲಿ ಕೃಷಿ ಆಧಾರಿತ ಆರ್ಥಿಕತೆ ಪ್ರಮುಖವಾಗಿದ್ದು, ಕೆ.ಆರ್.ಎಸ್. ಕೃಷ್ಣರಾಜ ಸಾಗರ ಅಣೆಕಟ್ಟು ಮತ್ತು ಬೃಂದಾವನ ಉದ್ಯಾನವು ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ಸ್ಥಳಗಳಾಗಿವೆ. ಐತಿಹಾಸಿಕ ಪರಂಪರೆ ಮತ್ತು ಆಧುನಿಕ ಅಭಿವೃದ್ಧಿಯ ಸಂಯೋಜನೆಯಿಂದ ಮಂಡ್ಯವು ರಾಜ್ಯದ ಪ್ರಮುಖ ಜಿಲ್ಲೆಯಾಗಿ ಹೊರಹೊಮ್ಮಿದೆ. ಪ್ರಾಚೀನ ಇತಿಹಾಸದಲ್ಲಿ ಮದ್ದೂರು ಪ್ರದೇಶವು ಕಾವೇರಿ ನದಿಯ ತೀರದಲ್ಲಿರುವ ಅತ್ಯಂತ ಫಲವತ್ತಾದ ಕೃಷಿ ವಲಯಗಳಲ್ಲಿ ಒಂದಾಗಿ ಅಭಿವೃದ್ಧಿ ಹೊಂದಿತು. ನೀರಿನ ಸೌಲಭ್ಯ ಮತ್ತು ಸಮತಟ್ಟಾದ ಭೂಭಾಗದ ಕಾರಣದಿಂದಾಗಿ ಈ ಪ್ರದೇಶದಲ್ಲಿ ಪ್ರಾಚೀನ ಕಾಲದಲ್ಲೇ ಮಾನವ ವಸತಿಗಳು ಸ್ಥಾಪನೆಯಾಗಿದ್ದವು ಎಂಬ ಸಾಕಷ್ಟು ಸಾಕ್ಷ್ಯಗಳು ಇತಿಹಾಸಕಾರರಿಂದ ಸೂಚಿಸಲ್ಪಟ್ಟಿವೆ. ಕ್ರಿ.ಶ. 4ರಿಂದ 10ನೇ ಶತಮಾನದವರೆಗೆ ಕರ್ನಾಟಕದ ಪ್ರಮುಖ ಆಡಳಿತ ವಂಶವಾದ ಗಂಗರ ಆಳ್ವಿಕೆಯಲ್ಲಿ ಈ ಪ್ರದೇಶವು ಹೆಚ್ಚಿನ ಪ್ರಗತಿಯನ್ನು ಕಂಡಿತು. ಗಂಗರ ಕಾಲದಲ್ಲಿ ಕೃಷಿ ವ್ಯವಸ್ಥೆ ಕ್ರಮಬದ್ಧವಾಗಿ ಅಭಿವೃದ್ಧಿಯಾಗಿದ್ದು, ಕೆರೆಗಳು ಮತ್ತು ಸಣ್ಣ ನೀರಾವರಿ ವ್ಯವಸ್ಥೆಗಳ ನಿರ್ಮಾಣದಿಂದ ರೈತ ಜೀವನ ಸುಧಾರಿತವಾಗಿತ್ತು. ಗ್ರಾಮೀಣ ಸಮಾಜವು ಸಂಘಟಿತ ರೂಪವನ್ನು ಪಡೆದು, ಊರುಗಳು ಮತ್ತು ಸಣ್ಣ ಹಳ್ಳಿಗಳು ವ್ಯಾಪಕವಾಗಿ ಬೆಳೆಯಲು ಆರಂಭಿಸಿದವು. ನಂತರ ಹೊಯ್ಸಳರ ಆಡಳಿತ ಕಾಲದಲ್ಲಿ ಮದ್ದೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಇನ್ನಷ್ಟು ಸಾಂಸ್ಕೃತಿಕ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಕಂಡವು. ಹೊಯ್ಸಳರು ದೇವಾಲಯ ನಿರ್ಮಾಣ ಕಲೆಗಾಗಿ ಪ್ರಸಿದ್ಧರಾಗಿದ್ದು, ಅವರ ಕಾಲದಲ್ಲಿ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವು ಹೊಸ ಉನ್ನತ ಮಟ್ಟವನ್ನು ತಲುಪಿತು. ಈ ಪ್ರದೇಶದ ಸುತ್ತಮುತ್ತಲಿನ ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳು ವ್ಯಾಪಾರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರಗಳಾಗಿ ಪರಿಣಮಿಸಿದವು. ವ್ಯಾಪಾರ ಮಾರ್ಗಗಳು ಸುಧಾರಿತವಾಗಿದ್ದು, ಕೃಷಿ ಉತ್ಪನ್ನಗಳ ವಿನಿಮಯ ಮತ್ತು ಸ್ಥಳೀಯ ವ್ಯಾಪಾರ ಚಟುವಟಿಕೆಗಳು ಹೆಚ್ಚಿದವು. ಈ ರೀತಿಯಾಗಿ ಮದ್ದೂರು ಪ್ರದೇಶವು ಪ್ರಾಚೀನ ಕಾಲದಿಂದಲೇ ಕೃಷಿ, ಧರ್ಮ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿ ರೂಪುಗೊಂಡಿತು. ಒಮ್ಮೆ ದಕ್ಷಿಣ ಕರ್ನಾಟಕದ ಹಸಿರು ಕಾವೇರಿ ತೀರದಲ್ಲಿ ಒಂದು ಸಣ್ಣ ರಾಜ್ಯವು ಬೆಳೆಯತೊಡಗಿತು. ಅದು ಮುಂದೆ ಇತಿಹಾಸದಲ್ಲಿ ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ರೂಪುಗೊಂಡಿತು. ಅದೇ ವೆಸ್ಟರ್ನ್ ಗಂಗಾ ಡೈನಾಸ್ಟಿ. ಬಹಳ ವರ್ಷಗಳ ಹಿಂದೆ ಈ ಭೂಭಾಗದಲ್ಲಿ ಸಣ್ಣ ಸಣ್ಣ ಗ್ರಾಮಗಳು ಮಾತ್ರ ಇದ್ದವು. ಜನರು ಕೃಷಿಯನ್ನೇ ಜೀವನದ ಆಧಾರ ಮಾಡಿಕೊಂಡಿದ್ದರು. ಆದರೆ ಮಳೆ ಅಸ್ಥಿರವಾಗಿದ್ದರಿಂದ ಜೀವನ ಸುಲಭವಾಗಿರಲಿಲ್ಲ. ಆಗ ಗಂಗವಂಶದ ಮೊದಲ ರಾಜರು ಮುಂದೆ ಬಂದರು. ಅವರು ನಾವು ಈ ನೆಲವನ್ನು ಸಮೃದ್ಧ ಮಾಡಬೇಕು ಎಂದು ನಿರ್ಧರಿಸಿದರು. ಅವರು ಮೊದಲ ಕೆಲಸವಾಗಿ ಕೆರೆಗಳನ್ನು ಕಟ್ಟಿಸಿದರು. ಕಾವೇರಿ ನದಿಯಿಂದ ನೀರನ್ನು ಹರಿಸುವ ಕಾಲುವೆಗಳನ್ನು ನಿರ್ಮಿಸಿದರು. ನಿಧಾನವಾಗಿ ಒಣಗಿದ್ದ ಭೂಮಿಗಳು ಹಸಿರಾಗತೊಡಗಿದವು. ರೈತರು ಸಂತೋಷದಿಂದ ಬೆಳೆಗಳನ್ನು ಬೆಳೆದರು. ಹಳ್ಳಿಗಳಲ್ಲಿ ಸಮೃದ್ಧಿ ಹರಡಿತು. ಒಬ್ಬ ರಾಜ ತನ್ನ ಮಂತ್ರಿಗೆ ಹೇಳಿದಂತೆ ಕತೆಗಳು ಹೇಳುತ್ತವೆ. ಜನರ ಹೊಟ್ಟೆ ತುಂಬಿದರೆ ಮಾತ್ರ ರಾಜ್ಯ ಶಕ್ತಿಶಾಲಿಯಾಗುತ್ತದೆ. ಗಂಗರ ಆಡಳಿತದಲ್ಲಿ ಗ್ರಾಮಗಳಿಗೆ ಸ್ವಾತಂತ್ರ್ಯ ನೀಡಲಾಯಿತು. ಜನರು ತಮ್ಮ ಊರನ್ನು ತಾವೇ ನಿರ್ವಹಿಸುವ ವ್ಯವಸ್ಥೆ ಬೆಳೆಯಿತು. ಇದು ಜನರಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸಿತು. ಕಾಲ ಕಳೆದಂತೆ ಗಂಗರು ಜೈನ ಧರ್ಮದತ್ತ ಆಕರ್ಷಿತರಾದರು. ಶಾಂತಿ, ಅಹಿಂಸೆ ಮತ್ತು ಧರ್ಮದ ಸಂದೇಶಗಳು ರಾಜ್ಯದಾದ್ಯಂತ ಹರಡಿದವು. ಭವ್ಯವಾದ ಬಸದಿ ಮತ್ತು ಶಿಲ್ಪಗಳು ನಿರ್ಮಾಣವಾದವು. ಕಲ್ಲಿನಲ್ಲಿ ಕೆತ್ತಿದ ಕಲೆಯು ಜನರ ಭಕ್ತಿ ಮತ್ತು ಶಕ್ತಿಯನ್ನು ತೋರಿಸಿತು. ಆದರೆ ಕಾಲ ಯಾವಾಗಲೂ ಒಂದೇ ರೀತಿಯಲ್ಲಿರಲಿಲ್ಲ. ಶಕ್ತಿಶಾಲಿ ಚೋಳರು ಮತ್ತು ನಂತರ ಹೊಯ್ಸಳರು ಉದಯವಾದರು. ಗಂಗರ ಶಕ್ತಿ ನಿಧಾನವಾಗಿ ಕುಸಿಯಿತು. ಆದರೆ ಅವರು ಬಿಟ್ಟು ಹೋದ ಕೆರೆಗಳು, ಕಾಲುವೆಗಳು ಮತ್ತು ಆಡಳಿತ ವ್ಯವಸ್ಥೆ ಇಂದಿಗೂ ಜೀವಂತವಾಗಿವೆ. ಇಂದು ನಾವು ನೋಡುತ್ತಿರುವ ಕೃಷಿ ಸಮೃದ್ಧ ಕರ್ನಾಟಕದ ಮೂಲದಲ್ಲಿ ಗಂಗರ ಪರಿಶ್ರಮದ ಕತೆ ಅಡಗಿದೆ. ಹೀಗೆ ಒಂದು ಸಣ್ಣ ರಾಜ್ಯ ಪರಿಶ್ರಮ ಮತ್ತು ಜ್ಞಾನದಿಂದ ಇತಿಹಾಸದಲ್ಲಿ ಅಜರಾಮರವಾಗಿ ಹೋಯಿತು. ದಕ್ಷಿಣ ಭಾರತದ ಹಸಿರು ಕಾಡುಗಳು, ಕಾವೇರಿ ನದಿಯ ತೀರಗಳು ಮತ್ತು ಬೆಟ್ಟಗಳ ಮಧ್ಯದಲ್ಲಿ ಒಂದು ಸಣ್ಣ ರಾಜವಂಶ ನಿಧಾನವಾಗಿ ಶಕ್ತಿಯುತವಾಗತೊಡಗಿತು. ಕ್ರಿ.ಶ. 11ನೇ ಶತಮಾನದಲ್ಲಿ ಉದಯಿಸಿದ ಆ ರಾಜ್ಯವೇ ಹೊಯ್ಸಳ ಎಂಪೈರ್. ಆರಂಭದಲ್ಲಿ ಹೊಯ್ಸಳರು ಮಲೆನಾಡಿನ ಸಣ್ಣ ಪ್ರದೇಶಗಳನ್ನು ಆಳುತ್ತಿದ್ದರು.
ಆದರೆ ಅವರ ಧೈರ್ಯ, ಸಂಘಟನೆ ಮತ್ತು ಬುದ್ಧಿವಂತ ಆಡಳಿತ ಕ್ರಮೇಣ ಅವರ ಶಕ್ತಿಯನ್ನು ವಿಸ್ತರಿಸಿತು. ಅವರು ಬೇಲೂರು ಮತ್ತು ನಂತರ ಹಳೆಬೀಡು, ದ್ವಾರಸಮುದ್ರ ಅನ್ನು ರಾಜಧಾನಿಯಾಗಿ ಮಾಡಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ಒಮ್ಮೆ ರಾಜನು ತನ್ನ ಶಿಲ್ಪಿಗಳಿಗೆ ಹೇಳಿದಂತೆ ಒಂದು ಕತೆ ಪ್ರಸಿದ್ಧವಾಗಿದೆ. ನಮ್ಮ ದೇವಾಲಯಗಳು ದೇವರ ಮನೆ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿಯ ಜೀವಂತ ಗುರುತು ಆಗಬೇಕು. ಆ ಮಾತಿನಿಂದ ಪ್ರೇರಿತರಾದ ಶಿಲ್ಪಿಗಳು ಕಲ್ಲಿನಲ್ಲಿ ಅದ್ಭುತಗಳನ್ನು ಕೆತ್ತಲು ಆರಂಭಿಸಿದರು. ದೇವಾಲಯದ ಗೋಡೆಗಳಲ್ಲಿ ದೇವತೆಗಳು, ಯೋಧರು, ನೃತ್ಯಗಾರರು ಮತ್ತು ಪ್ರಕೃತಿಯ ಸೌಂದರ್ಯ ಜೀವಂತವಾಗಿ ಮೂಡಿಬಂದವು. ಬೇಲೂರು ಚೆನ್ನಕೇಶವ ದೇವಾಲಯ ಮತ್ತು ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯಗಳು ಅವರ ಕಲೆಯ ಶಿಖರವಾಗಿದ್ದವು. ಪ್ರತಿಯೊಂದು ಕಲ್ಲು, ಶಿಲ್ಪವೂ ಒಂದು ಕಥೆಯನ್ನು ಹೇಳುತ್ತಿದ್ದಂತೆ ಕಂಡುಬಂತು. ಜನರು ದೂರದೂರಿಂದ ಬಂದು ಈ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡುತ್ತಿದ್ದರು. ಅದೇ ಸಮಯದಲ್ಲಿ ಹೊಯ್ಸಳರು ಕೃಷಿ ಮತ್ತು ವ್ಯಾಪಾರಕ್ಕೂ ಹೆಚ್ಚಿನ ಉತ್ತೇಜನ ನೀಡಿದರು. ನೀರಾವರಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿ ರೈತರ ಜೀವನವನ್ನು ಸುಧಾರಿಸಿದರು. ವ್ಯಾಪಾರ ಮಾರ್ಗಗಳು ಸುರಕ್ಷಿತವಾಗಿದ್ದರಿಂದ ವ್ಯಾಪಾರಿಗಳು ದೂರದ ದೇಶಗಳಿಂದ ಬಂದು ವಹಿವಾಟು ನಡೆಸುತ್ತಿದ್ದರು. ಕನ್ನಡ ಭಾಷೆ ಮತ್ತು ಸಾಹಿತ್ಯವು ಈ ಕಾಲದಲ್ಲಿ ಬೆಳೆಯಿತು. ಶಾಸನಗಳು ಮತ್ತು ಸಾಹಿತ್ಯ ಕೃತಿಗಳು ಜನರ ಜೀವನ ಮತ್ತು ಸಂಸ್ಕೃತಿಯನ್ನು ದಾಖಲಿಸಿತು. ಆದರೆ ಕಾಲಕ್ರಮೇಣ ಬದಲಾಗತೊಡಗಿತು. 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉದಯದಿಂದ ಹೊಯ್ಸಳರ ಶಕ್ತಿ ನಿಧಾನವಾಗಿ ಕುಸಿಯಿತು. ಅವರ ರಾಜ್ಯವು ವಿಜಯನಗರದ ಭಾಗವಾಯಿತು. ಆದರೆ ಹೊಯ್ಸಳರು ಬಿಟ್ಟು ಹೋದ ದೇವಾಲಯಗಳು ಇಂದಿಗೂ ಮಾತನಾಡುತ್ತವೆ. ಕಲ್ಲಿನಲ್ಲಿ ಕೆತ್ತಿದ ಆ ಕಲೆಗಳು ಇತಿಹಾಸವನ್ನು ಜೀವಂತವಾಗಿಡುತ್ತವೆ. ಹೊಯ್ಸಳರ ಕತೆ ಇಂದು ಕೂಡ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆಯಾಗಿ ಉಳಿದಿದೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ವೈಭವಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ವಿಜಯನಗರ್ ಎಂಪೈರ್ ರೂಪುಗೊಂಡಿತು. ಕ್ರಿ.ಶ. 14ನೇ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕ ಎಂಬ ಸಹೋದರರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅವರ ಉದ್ದೇಶ ದಕ್ಷಿಣ ಭಾರತವನ್ನು ರಕ್ಷಿಸಿ ಸ್ಥಿರ ಆಡಳಿತವನ್ನು ಸ್ಥಾಪಿಸುವುದಾಗಿತ್ತು. ವಿಜಯನಗರದ ರಾಜಧಾನಿ ಹಂಪಿ, ಇಂದಿನ ಕರ್ನಾಟಕ, ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿ ಬೆಳೆಯಿತು. ಇಲ್ಲಿಗೆ ದೂರದ ದೇಶಗಳಿಂದ ವ್ಯಾಪಾರಿಗಳು ಬರುತ್ತಿದ್ದರು. ಕುದುರೆಗಳು, ರೇಷ್ಮೆ, ಮಸಾಲೆಗಳು ಮತ್ತು ರತ್ನಗಳು ಇಲ್ಲಿ ವ್ಯಾಪಾರವಾಗುತ್ತಿದ್ದವು. ಈ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ಬಹಳ ಸಂಘಟಿತವಾಗಿತ್ತು. ರಾಜ್ಯವನ್ನು ನಾಡುಗಳು ಮತ್ತು ಗ್ರಾಮಗಳಾಗಿ ವಿಭಜಿಸಿ ಸ್ಥಳೀಯ ಆಡಳಿತಕ್ಕೆ ಹೆಚ್ಚಿನ ಅಧಿಕಾರ ನೀಡಲಾಗಿತ್ತು. ಇದರ ಪರಿಣಾಮವಾಗಿ ಜನಸಾಮಾನ್ಯರ ಜೀವನ ಸುಗಮವಾಯಿತು ಮತ್ತು ಆಡಳಿತ ಹೆಚ್ಚು ಪರಿಣಾಮಕಾರಿಯಾಗಿ ನಡೆಯಿತು. ಕೃಷಿಗೆ ವಿಜಯನಗರರು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಕೆರೆಗಳು, ಕಾಲುವೆಗಳು ಮತ್ತು ಅಣೆಕಟ್ಟುಗಳ ಮೂಲಕ ನೀರಾವರಿ ವ್ಯವಸ್ಥೆಯನ್ನು ಬಲಪಡಿಸಿದರು. ಇದರಿಂದ ಕೃಷಿ ಉತ್ಪಾದನೆ ಹೆಚ್ಚಾಗಿ ಆಹಾರ ಸಮೃದ್ಧಿ ಉಂಟಾಯಿತು. ವ್ಯಾಪಾರ ಕ್ಷೇತ್ರದಲ್ಲಿಯೂ ವಿಜಯನಗರ ಸಾಮ್ರಾಜ್ಯವು ಬಹಳ ಮುಂದುವರೆದಿತ್ತು. ಭಾರತ ಮಾತ್ರವಲ್ಲದೆ ಪರ್ಷಿಯಾ, ಅರೇಬಿಯಾ ಮತ್ತು ಯುರೋಪ್ ದೇಶಗಳ ವ್ಯಾಪಾರಿಗಳು ಹಂಪಿಗೆ ಬರುತ್ತಿದ್ದರು. ಇದರಿಂದ ಆರ್ಥಿಕತೆ ಮತ್ತಷ್ಟು ಬಲವಂತಗೊಂಡಿತು. ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯವು ಈ ಕಾಲದಲ್ಲಿ ಬೆಳೆಯಿತು. ದೇವಾಲಯಗಳು ಭವ್ಯವಾಗಿ ನಿರ್ಮಿಸಲ್ಪಟ್ಟವು ಮತ್ತು ಕನ್ನಡ ಹಾಗೂ ತೆಲುಗು ಸಾಹಿತ್ಯಕ್ಕೆ ಉತ್ತೇಜನ ದೊರಕಿತು. ಆದರೆ 16ನೇ ಶತಮಾನದಲ್ಲಿ ನಡೆದ ತಾಳಿಕೋಟೆ ಯುದ್ಧದ ನಂತರ ಸಾಮ್ರಾಜ್ಯ ಕುಸಿಯಲು ಆರಂಭವಾಯಿತು. ಕೊನೆಗೆ 17ನೇ ಶತಮಾನದಲ್ಲಿ ಇದರ ಶಕ್ತಿ ಸಂಪೂರ್ಣವಾಗಿ ಕಡಿಮೆಯಾಯಿತು. ಆದರೆ ವಿಜಯನಗರದ ವೈಭವ, ಆಡಳಿತ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಇಂದಿಗೂ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಜರಾಮರವಾಗಿವೆ. ದಕ್ಷಿಣ ಭಾರತದ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅದರ ಆಡಳಿತ ವ್ಯವಸ್ಥೆಯ ಹಲವು ಭಾಗಗಳು ಹೊಸ ಸ್ಥಳೀಯ ಶಕ್ತಿಗಳ ಕೈಗೆ ಬಂದವು. ಅವುಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಬೆಳೆಯಿದ ರಾಜವಂಶವೇ ಒಡೆಯರ್ ಡೈನಾಸ್ಟಿ ಆಫ್ ಮೈಸೂರ್. ಕ್ರಿ.ಶ. 17ನೇ ಶತಮಾನದಲ್ಲಿ ಆರಂಭವಾದ ಈ ವಂಶವು ಮೈಸೂರನ್ನು ಕೇಂದ್ರವಾಗಿಸಿಕೊಂಡು ನಿಧಾನವಾಗಿ ಬಲಿಷ್ಠ ರಾಜ್ಯವಾಗಿ ರೂಪುಗೊಂಡಿತು. ಆರಂಭದಲ್ಲಿ ಇವರು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಸ್ಥಳೀಯ ಆಡಳಿತಗಾರರಾಗಿದ್ದರು. ಆದರೆ ವಿಜಯನಗರದ ಕುಸಿತದ ನಂತರ ಅವರು ಸ್ವತಂತ್ರವಾಗಿ ಆಡಳಿತ ನಡೆಸಲು ಆರಂಭಿಸಿದರು. ಒಮ್ಮೆ ಮೈಸೂರು ಪ್ರದೇಶದಲ್ಲಿ ಬರಗಾಲದಂತಹ ಪರಿಸ್ಥಿತಿ ಎದುರಾದಾಗ ಒಡೆಯರು ಜನರ ಜೀವನವನ್ನು ಉಳಿಸಲು ದೊಡ್ಡ ಯೋಜನೆಗಳನ್ನು ಆರಂಭಿಸಿದರು ಎಂದು ಹೇಳಲಾಗುತ್ತದೆ. ಅವರು ಕೆರೆಗಳನ್ನು ನಿರ್ಮಿಸಲು, ಹಳೆಯ ಕೆರೆಗಳನ್ನು ಪುನರ್ಜೀವನಗೊಳಿಸಲು ಮತ್ತು ಕಾಲುವೆಗಳ ಮೂಲಕ ಕಾವೇರಿ ನೀರನ್ನು ಹಳ್ಳಿಗಳಿಗೆ ತಲುಪಿಸಲು ಆದೇಶಿಸಿದರು. ಈ ನೀರಾವರಿ ವ್ಯವಸ್ಥೆಯೇ ಮುಂದೆ ಮೈಸೂರು ರಾಜ್ಯದ ಕೃಷಿ ಸಮೃದ್ಧಿಗೆ ಮೂಲವಾಯಿತು. ಕೃಷಿ ಕ್ಷೇತ್ರದಲ್ಲಿ ಅವರು ರೈತರಿಗೆ ಉತ್ತೇಜನ ನೀಡಿದರು. ಭತ್ತ, ಕಬ್ಬು ಮತ್ತು ಇತರ ಬೆಳೆಗಳ ಉತ್ಪಾದನೆ ಹೆಚ್ಚಿಸಲು
ಹೊಸ ನೀರಿನ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಇದರಿಂದ ಹಳ್ಳಿಗಳಲ್ಲಿ ಸಮೃದ್ಧಿ ಹೆಚ್ಚಿತು ಮತ್ತು ಜನಜೀವನ ಸುಧಾರಿಸಿತು. ಮೈಸೂರು ಒಡೆಯರು ಕೇವಲ ಕೃಷಿಯಲ್ಲದೆ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಿದರು. ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಸಂಘಟಿತ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿ, ತೆರಿಗೆ ಸಂಗ್ರಹ ಮತ್ತು ನ್ಯಾಯ ವ್ಯವಸ್ಥೆಯನ್ನು ಸರಳಗೊಳಿಸಿದರು. ಒಂದು ಕಾಲದಲ್ಲಿ ಮೈಸೂರು ರಾಜ್ಯವು ಸಣ್ಣ ರಾಜಧಾನಿಯಿಂದ ಆರಂಭವಾದರೂ, ಅವರ ಬುದ್ಧಿವಂತ ಆಡಳಿತ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಅದು ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿ ಬೆಳೆಯಿತು. ಹೀಗೆ ಮೈಸೂರು ಒಡೆಯರ ಕಾಲವು ಕೆರೆಕಾಲುವೆಗಳ ನಿರ್ಮಾಣ, ಕೃಷಿ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತದ ಮೂಲಕ ಜನಜೀವನವನ್ನು ಬದಲಿಸಿದ ಇತಿಹಾಸದ ಮಹತ್ವದ ಅಧ್ಯಾಯವಾಗಿ ಉಳಿದಿದೆ. ಟಾಪ್ ಆಫ್ ಫಾರ್ಮ್. ಆಧುನಿಕ ಕಾಲದಲ್ಲಿ ಮದ್ದೂರು ಮಂಡ್ಯ ಜಿಲ್ಲೆಯ ಒಂದು ಪ್ರಮುಖ ಪಟ್ಟಣವಾಗಿ ಬೆಳೆಯಿತು. ರೈಲು ಮತ್ತು ರಸ್ತೆ ಸಂಪರ್ಕಗಳ ಅಭಿವೃದ್ಧಿಯಿಂದ ಇದು ಕೃಷಿ, ವ್ಯಾಪಾರ ಮತ್ತು ಸಾರಿಗೆ ಕೇಂದ್ರವಾಗಿ ಮಹತ್ವ ಪಡೆದುಕೊಂಡಿತು. ಕಾವೇರಿ ನದಿ ತೀರದ ಫಲವತ್ತಾದ ಭೂಮಿಯಿಂದಾಗಿ ಇಲ್ಲಿ ಭತ್ತ, ಕಬ್ಬು ಮತ್ತು ತೋಟಗಾರಿಕಾ ಬೆಳೆಗಳ ಉತ್ಪಾದನೆ ಹೆಚ್ಚಾಗಿ ಆರ್ಥಿಕ ಚಟುವಟಿಕೆಗಳು ವೇಗವಾಗಿ ಬೆಳೆಯಲಾರಂಭಿಸಿದವು. ಮದ್ದೂರಿನ ವಿಶೇಷತೆಗಳಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಮದ್ದೂರು ವಡೆ. ಇದು ಇಲ್ಲಿನ ರಸ್ತೆ ಬದಿಯ ಹೋಟೆಲ್ ಸಂಸ್ಕೃತಿಯಿಂದ ಹುಟ್ಟಿ ಇಂದು ಕರ್ನಾಟಕದಾದ್ಯಂತ ಪ್ರಸಿದ್ಧವಾದ ಆಹಾರವಾಗಿದೆ. ಈ ವಡೆ ಮದ್ದೂರಿನ ಗುರುತಾಗಿ ಜನಮಾನಸದಲ್ಲಿ ಸ್ಥಾನ ಪಡೆದಿದ್ದು, ಪ್ರಯಾಣಿಕರು ಈ ಪಟ್ಟಣವನ್ನು ಈ ಆಹಾರದಿಂದಲೇ ನೆನಪಿಸಿಕೊಳ್ಳುತ್ತಾರೆ. ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ದೃಷ್ಟಿಯಿಂದ ಮದ್ದೂರು ಸುತ್ತಮುತ್ತ ಹಲವಾರು ಪ್ರಮುಖ ಸ್ಥಳಗಳಿವೆ. ಹತ್ತಿರದಲ್ಲಿರುವ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ಅವರ ರಾಜಧಾನಿಯಾಗಿ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿ ಕೋಟೆ, ದರ್ಗಾ ಮತ್ತು ದೇವಾಲಯಗಳು ಸೇರಿ ವಿವಿಧ ಸಂಸ್ಕೃತಿಗಳ ಸಮ್ಮಿಲನವನ್ನು ಕಾಣಬಹುದು. ಮತ್ತೊಂದು ಪ್ರಮುಖ ಸ್ಥಳವಾದ ಮೇಲುಕೋಟೆ ವೈಷ್ಣವ ಭಕ್ತಿ ಪರಂಪರೆಗೆ ಪ್ರಸಿದ್ಧವಾಗಿದೆ. ಯೋಗನರಸಿಂಹ ದೇವಾಲಯ ಮತ್ತು ಚೆಲುವನಾರಾಯಣ ಸ್ವಾಮಿ ದೇವಾಲಯಗಳು ಇಲ್ಲಿ ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿವೆ. ಇವುಗಳ ಜೊತೆಗೆ ಸಂಪೂರ್ಣ ಮಂಡ್ಯ ಪ್ರದೇಶವೇ ಕಾವೇರಿ ನೀರಾವರಿಯ ಆಧಾರಿತ ಕೃಷಿ ವಲಯವಾಗಿ ರಾಜ್ಯದ ಸಕ್ಕರೆ ನಾಡು ಎಂದು ಹೆಸರುವಾಸಿಯಾಗಿದೆ. ಸಾರಾಂಶವಾಗಿ ಹೇಳುವುದಾದರೆ, ಮದ್ದೂರಿನ ಇತಿಹಾಸವು ಒಂದೇ ಕಾಲ ಅಥವಾ ಒಂದೇ ರಾಜವಂಶಕ್ಕೆ ಸೀಮಿತವಲ್ಲ. ಗಂಗರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರ ಪ್ರಭಾವದ ಮೂಲಕ ರೂಪುಗೊಂಡ ಈ ಪ್ರದೇಶವು ಇಂದು ಕೃಷಿ, ವ್ಯಾಪಾರ, ಸಂಸ್ಕೃತಿ ಮತ್ತು ಆಹಾರ ಪರಂಪರೆಯೊಂದಿಗೆ ಬೆಳೆಯುತ್ತಿರುವ ಒಂದು ಪ್ರಮುಖ ಪಟ್ಟಣವಾಗಿದೆ.